ಯಾರು ಹೋಗಬೇಡಿ ಅಂತಲೂ ಹೇಳ್ತಾರೆ, ಊಟನೂ ಕೊಡ್ತಾ ಇಲ್ಲ. ಇದು ಯಾವ ನ್ಯಾಯ ನಂಗಂತೂ ಅರ್ಥ ಆಗಲ್ಲ. ಶಿವಮೊಗ್ಗಕ್ಕೆ ಧನಂಜಯ ಜಾರಕಿಹೊಳಿ ಒಂದಿಷ್ಟು ಜನ ಕಾರ್ಯಕರ್ತರು ಬಂದರು. ಬಹಳ ಪ್ರೀತಿ ಧನಂಜಯ ಜಾಧವ್ ಅಂದ್ರೆ. ಏನು ಕಾರ್ಯಕ್ರಮ ಅಂದೆ, ಒಂದಿಷ್ಟು ಜನ ಎಲ್ಲ ಸೇರ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ, ಹಿಂದೂ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅನ್ಕೊಂಡು ಕರ್ಕೊಂಡ್ಬಂದು ಇಲ್ಲಿ ನೋಡಿದ್ರೆ ದೊಡ್ಡ ಜಾತ್ರೆನೇ ಸೇರೋಗಿದೆ, ಹಿಂದೂ ಜಾತ್ರೆ. ವೇದಿಕೆ ನೋಡಿದೆ ನಾನು. ಬಹಳ ಹಿಂದಿ ಸ್ವಲ್ಪ ಬರುತ್ತೆ, ಮರಾಠಿ ಬಿಲ್ಕುಲ್ ಬರಲ್ಲ. ಅಯೋಧ್ಯ ತೋ ಬಾಕಿ ಹೈ. ತಡಿಯಪ್ಪ, ನಾನು ಹೇಳ್ತೀನಿ ತಡಿ. ಅಯೋಧ್ಯ ತೋ ಬಸ್ ಜಾಂಕಿ ಹೈ, ಕಾಶಿ ಮಥುರಾ ಬಾಕಿ ಹೈ. ಕಾಶಿ ಮಥುರಾ ಬಾಕಿ ಹೈ ಅಂತ ಹೇಳಿದ್ರೆ ಅದು ಆಗೋಗಿದೆ, ಅದರದ್ದೇ ನನ್ನ ಮನ ಇಲ್ಲ. ನಾನು ಒಂದು ಮಾತು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ. 500 ವರ್ಷದ ಕೆಳಗೆ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿರೋದ ಜಾಗದಲ್ಲಿ ಆ ದೇವಸ್ಥಾನವನ್ನ ಕಿತ್ತು ಬಿಸಾಕಿ ಅಲ್ಲಿ ಯಾವನೋ ಹೊರಗಡೆ ದೇಶದಿಂದ ಬಾಬರ್ ಅನ್ನೋಂಥ ಒಬ್ಬ ವ್ಯಕ್ತಿ ಬಂದು ಅದೊಂದು ಮಸೀದಿ ಕಟ್ಟಿ, ಅದು ಬಾಬರ್ ಮಸೀದಿ ಅಂತ ಹೇಳ್ತಾರಲ್ಲ. ಇವತ್ತು ಯಾವನ್ಗಾದ್ರೂ ತಾಕತ್ತಿದ್ರೆ ವಿಶ್ವದಲ್ಲಿರೋಂಥ ಮುಸಲ್ಮಾನರಿಗೆ ಹಿಂದೂಸ್ತಾನ ಇರೋಂಥ ಒಂದೇ ಒಂದು ದೇವಸ್ಥಾನವನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ರೆ ಅವ್ರ ಅಪ್ಪನ ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.